ನೇತ್ರಾವತಿ ದಡದಲ್ಲಿ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕು. ಆ ಮೂಳೆಗಳು ಸಾಕ್ಷ್ಯವನ್ನ ಹೇಳುತ್ತಾ ರಿಪಬ್ಲಿಕ್ ನಲ್ಲಿ ಎಫ್ಎಸ್ಎಲ್ ತಜ್ಞರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಮೂಳೆಗಳು ಯಾವ ಸಾಕ್ಷ್ಯವನ್ನ ಹೇಳುತ್ತೆ? ನೇತ್ರಾವತಿ ದಡದಲ್ಲಿ ಸಿಕ್ಕಂತಹ ಮೂಳೆಗಳು ಹಾಗಾದ್ರೆ ಯಾರದ್ದು? ಜೊತೆಯಲ್ಲಿ ಎಸ್ಐಟಿಗೆ ಸಿಕ್ಕಂತಹ ಮೂಳೆಗಳ ಗುರುತನ್ನ ಪತ್ತೆ ಹಚ್ಚೋದು ಹೇಗೆ? ಹಾಗಾದ್ರೆ ದೇಹದ ಎತ್ತರ, ಸಾವಿಗೆ ಕಾರಣ ಏನು? ಇದೆಲ್ಲವನ್ನು ಕೂಡ ಹಾಗಾದ್ರೆ ತಿಳಿಯೋದು ಹೇಗೆ? ರಿಪಬ್ಲಿಕ್ ನಲ್ಲಿ ಎಫ್ಎಸ್ಎಲ್ ತಜ್ಞರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ವಿಧಿವಿಜ್ಞಾನ ತಜ್ಞರಾದಂತಹ ಡಾಕ್ಟರ್ ಮಹಾಬಲ್ ಶೆಟ್ಟಿ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದಷ್ಟು ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತ. ಈಗ ಮನುಷ್ಯನಂತ ಕನ್ಫರ್ಮ್ ಆದ ನಂತರ ಅದು ಗಂಡಸಿದು ಹೆಂಗಸಿದು ಅಂತ ಎರಡನೇದು. ಇನ್ನೊಂದು ಎಷ್ಟು ವಯಸ್ಸಾಗಿರ್ಬೋದು ಅಂತ ಮೂರನೇದು. ಅದು ಸ್ಟೇಚರ್ ಎಷ್ಟು ಎತ್ತರ ಇದೆ ಅಂತ 4. ಇನ್ನು ಏನಾದ್ರೂ ಫ್ರಾಕ್ಚರ್ ಆಗಿದ್ರೆ, ಏನೋ ಗಾಯ ಆಗಿದ್ರೆ ಅದೊಂದು ಐಡೆಂಟಿಫಿಕೇಶನ್ ಹೆಲ್ಪ್ ಆಗಿರ್ತದೆ. ಇನ್ನೊಂದು ಪಾಯ್ಸನಿಂಗ್ ಇದ್ರೆ ಕಾಸ್ ಆಫ್ ಡೆತ್ ಆಗ್ತದೆ. ಇಂಜುರಿ ಇದ್ರೆ ಕಾಸ್ ಆಫ್ ಡೆತ್ಗೆ ಹೆಲ್ಪ್ ಆಗ್ತದೆ. ಹೀಗೆ 11 ಪಾಯಿಂಟ್ಸ್ ಅದ್ರಲ್ಲಿ ನಾವು ಮೂಳೆಯಲ್ಲಿ ಹುಡುಕ್ತಾ ಇರ್ತೇವೆ. ನಮಗೆ ಫಸ್ಟ್ ಈ ಕೇಸಲ್ಲಿ ಅನ್ಐಡೆಂಟಿಫೈಡ್ ಬಾಡಿ ಆದ ಕಾರಣ ಇದರದ್ದು ಸ್ಟೇಚರ್ ಎಷ್ಟು ಎತ್ತರ ಇದ್ದಾನೆ, ಪ್ಲಸ್ ಆರ್ ಮೈನಸ್ 2-3 ಸೆಂಟಿಮೀಟರ್ ಆ ಕಡೆ ಈ ಕಡೆ ನಿಖರವಾಗಿ ಹೇಳ್ಬೋದು ನಾವು. 170 ಸೆಂಟಿಮೀಟರ್, 165 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2, 150 ಸೆಂಟಿಮೀಟರ್ ಪ್ಲಸ್ ಆರ್ ಮೈನಸ್ 2 ಅಂತ ಹೆಂಗಸಿದು ಗಂಡಸಿದಂತ. ಈಗ ತಲೆಬುರುಡೆ ಮತ್ತು ಪೆಲ್ವಿಸ್ ಮತ್ತು ಲಾಂಗ್ ಬೋನ್ ಸಿಕ್ಕಿದ ಕಾರಣ 100% ಅದನ್ನು ಹೆಂಗಸಿದ ಗಂಡಸಂತ ಹೇಳ್ಬೋದು. ಮತ್ತು ವಯಸ್ಸು ಹೇಳ್ಬೋದು. ಇದರಲ್ಲಿ ನಿಖರವಾಗಿ ಅಲ್ಲದಿದ್ರು ಒಂದು 5-6 ವರ್ಷ ಆಚೆ ಈಚೆಯಲ್ಲಿ ವಯಸ್ಸು ಹೇಳ್ಬೋದು. ಸೊ ಈ 3 ಸಿಕ್ಕಿದ ನಂತರ ನಮ್ಗೆ ಒಂದು 75% ನಮ್ಗೆ ಆಲ್ಮೋಸ್ಟ್ ವಿ ಗಾಟ್ ದ ಇನ್ಫಾರ್ಮೇಶನ್. ಇದನ್ನು ಅವರು ಪೇಪರ್ಗೆ ರಿಲೀಸ್ ಮಾಡ್ತಾರೆ. ಈ ರಿಲೀಸ್ ಮಾಡೋ ಮೊದಲು ಅದರ DNA ಸ್ಯಾಂಪಲ್ ತೆಗೆದು ರೆಡಿ ಮಾಡಿ ಇಟ್ಟಿರ್ತಾರೆ. ಯಾರಾದ್ರೂ ಬಂದು ನಮ್ಮ ಕ್ಲೇಮ್ ಮಾಡಿದ್ರೆ ನಮ್ಮ ಮಿಸ್ಸಿಂಗ್ ಪರ್ಸನ್ ಈ ವಯಸ್ಸಿನವರು, ಅವರ ಹೈಟ್ ಇಷ್ಟಿತ್ತು, ಅವ್ರ ಏಜ್ ಇಷ್ಟಿತ್ತು ಅಂತ ಹೇಳಿದಾಗ ಬಾಡಿ ಐಡೆಂಟಿಫೈ ಆಗಬಹುದು. ಬಾಡಿ ಐಡೆಂಟಿಫೈ ಆದ ಮೇಲೆ ಕನ್ಕ್ಲೂಷನ್ ಬರ್ಲಿಕ್ಕೆ ಆಗ್ತದೆ. ಅದ್ರ ಮೊದಲು ಏನ್ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಎಲ್ಲಿಯಾದ್ರೂ ಕಡ್ದಲ್ಲಿ ಅಥವಾ ಫೈರ್ ಆರ್ಮ್ ಇಂಜುರಲ್ಲಿ, ಗನ್ ಶಾಟ್ ಇಂಜುರಲ್ಲಿ ಈ ತರದಲ್ಲಿ ಹೇಳ್ಬೋದು. ಪಾಯ್ಸನಿಂಗ್ ತಕೊಂಡಿದ್ರೆ ಅದು ಹೆವಿ ಮೆಟಲ್ ಪಾಯ್ಸನ್. ಅದು ನಾವು ಕ್ರಿಮಿನಾಶಕ ಅಂತದ್ದು ರ್ಯಾಟಾಲ್ ಅಂತ ತಕೊಂಡ್ರೆ ಗೊತ್ತಾಗುದಿಲ್ಲ. ಕ್ರಿಮಿನಾಶಕ ತಕೊಂಡ್ರೆ ಗೊತ್ತಾಗುದಿಲ್ಲ. ಹೆವಿ ಪಾಯ್ಸನಿಂಗ್ ಅಂದ್ರೆ ಮೆಟಲಿಕ್ ಪಾಯ್ಸನ್, ಆರ್ಸೆನಿಕ್, ಜಿಂಕ್ ಅಂತದೆಲ್ಲ ತಕೊಂಡಿದ್ರೆ ಗೊತ್ತಾಗ್ತದೆ. ಅದು ಬಿಟ್ರೆ ಬೇರೆ ಅದ್ರಲ್ಲಿ ಗೊತ್ತಾಗುದಿಲ್ಲ. ಯಾರು ಆರ್ಸೆನಿಕ್ ತಕೊಂಡವ್ರು ಅಲ್ಲಿ ಬಂದು ಸಾಯುವುದು ಬಾರಿ ಕಡಿಮೆ. ಇಲ್ಲಿ ಹೆಚ್ಚಿನವರು ಹ್ಯಾಂಗಿಂಗ್ ಅಥವಾ ಡ್ರೌನಿಂಗ್ ಆಗಿ ಸತ್ತಿರುವರು ಈ ಕಡೆಯಲ್ಲಿ. ಈಗ ಕುತ್ತಿಗಿಸ್ಕಿ ಕೊಂದ್ರೂ ಗೊತ್ತಾಗುದಿಲ್ಲ ಈ ಕೇಸಲ್ಲಿ. ನೋಡಿ, ಫೀಮರ್ ಇಸ್ ಒನ್ ಗುಡ್ ಸೋರ್ಸ್. ಅದಲ್ಲದೆ ಈಗ ಸ್ಕ್ವಾಮಸ್ ಪಾರ್ಟ್ ಆಫ್ ಟೆಂಪರಲ್ ಬೋನ್ ಸ್ಕಲ್ ಸಿಕ್ಕಿದೆ, ಪೆಟ್ರಸ್ ಪಾರ್ಟ್ ಆಫ್ ಟೆಂಪರಲ್ ಬೋನ್ ಅದು ಭಾರಿ ಗಟ್ಟಿ ಬೋನ್. ಅದರೊಳಗೆ ನಿಮ್ಗೆ DNA ಸಾಧಾರಣ 50 ವರ್ಷ ಏನು ತೊಂದರೆನೇ ಇಲ್ಲ. ಹಲ್ಲು ಸಿಕ್ಕಿದೆ. ಹಲ್ಲು ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ DNA. ಸೊ DNA ವಿಷಯದ ದೇ ಕ್ಯಾನ್ ಗೆಟ್ DNA ಫಾರ್ ದಿಸ್ ಪರ್ಟಿಕ್ಯುಲರ್ ಸಿಗ್ತದೆ ಸಿಗ್ಬೋದು. ಅದು ಇನ್ನೊಂದು ವಿಷಯ ಇದರಲ್ಲಿ, ಇಲ್ಲಿ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಬಹುದು ಈ ಕೇಸ್. ಇದು ನಾವು 5 ಕೇಸ್ ಮಾಡಿದ್ದೇವೆ ಈ ಲಾಸ್ಟ್ 1 year ಅಲ್ಲಿ. ಅದರಲ್ಲಿ 2 ಐಡೆಂಟಿಫೈ ಆಗಿದೆ. ನಾನೇ ಮಾಡಿದ್ದು. ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಿ ಒಂದು ಚಿತ್ರ ಬಿಡಿಸಿ ಸಮಾಜಕ್ಕೆ ಕಳಿಸಿಕೊಡುದು, ಇಂಥವ್ರನ್ನ ಐಡೆಂಟಿಫೈ ಆಗಿದೆ ಇಲ್ವಾ ಅಂತ. ಆ ಒಂದು ಏಜ್, ಆ ಒಂದು ಸ್ಟ್ರಕ್ಚರ್, ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಐಡೆಂಟಿಫೈ ಆದವ್ರು ಬಂದು ಕೇಳ್ತಾರೆ, ಇವನ್ನೆಲ್ಲೋ ನೋಡಿದಾಗ ಉಂಟಲ್ಲ ಈ ಜನರನ್ನ ಅಂತ ಬಂದು ಕೇಳ್ತಾರೆ. ಅಂದ್ರೆ ಎಕ್ಸಾಕ್ಟ್ ಆಗಿ ಆ ಲಿಪ್ ನೋಸ್ ಅಲ್ಲಿ ಮಾತ್ರ ತೊಂದರೆ ಆಗುದು ನಮ್ಗೆ. ಯಾಕಂದ್ರೆ ಲಿಪ್ ಡಿಪೆಂಡ್ಸ್ ಆನ್ ದ ಹ್ಯಾಬಿಟ್. ಬಟ್ ಫೇಶಿಯಲ್ ಸ್ಟ್ರಕ್ಚರ್ ಮೇಲೆ, ಬೋನಿ ಸ್ಟ್ರಕ್ಚರ್ ಮೇಲೆ ನಾವೊಂದು ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದೇವೆ. ಇದು ಜಸ್ಟ್ ಹೈಪ್ ಕ್ರಿಯೇಟ್ ಆಗಿದೆ. ಇದು ಆಗ್ತಾ ಇರ್ತದೆ. ಈಗ ನಾನು 9 ಎಕ್ಸಿಬಿಷನ್ ಮಾಡಿದ್ದೇನೆ. ಅದರಲ್ಲಿ 3 ಲೈಫ್ ಇಂಪ್ರೆಸ್ಮೆಂಟ್ ಆಗಿದೆ 3 ಕೇಸಲ್ಲಿ. 2 ಕೇಸ್ ಜಸ್ಟ್ ಐಡೆಂಟಿಫಿಕೇಶನ್ ಮಿಸ್ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದು. ಇನ್ನೊಂದು 2 ಮಕ್ಕಳದ್ದು. ಇಟ್ಸ್ ಆನ್ ಗೋಯಿಂಗ್ ಪ್ರೋಸೆಸ್. ದೇಶದಲ್ಲಿ ಒಂದಲ್ಲ ಒಂದು ರಾಜ್ಯದಲ್ಲಿ ಎಕ್ಸಿಬಿಷನ್ ಡೈಲಿ ಆಗ್ತಿರ್ಬೋದು. ಇದು ಹೈಪ್ ಕ್ರಿಯೇಟ್ ಆಗಿದೆ ಅಷ್ಟೇ. ಬಟ್ ಫಾರ್ ಕನ್ವಿಕ್ಷನ್, ಫಾರ್ ಎಂಡಿಂಗ್ ದ ಕೇಸ್, ಐಡೆಂಟಿಫಿಕೇಶನ್ ಇಸ್ ಪ್ರಾಮಿನೆಂಟ್. ಐಡೆಂಟಿಫಿಕೇಶನ್ ಆಗದಿದ್ರೆ ಕೇಸ್ ಕ್ಲೋಸ್ ಆಗುದಿಲ್ಲ. ಎಲ್ಲದಕ್ಕೂ ಐಡೆಂಟಿಫಿಕೇಶನ್ ಆಗದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನಮ್ಮ ಪೊಲೀಸ್ ಸರ್ ಹೇಳಿದಾಗೆ ಐಡೆಂಟಿಫಿಕೇಶನ್ ಆಗದೆ ಕೇಸ್ ಮುಂದೆ ಹೋಗುದೇ ಇಲ್ಲ.
ಈಗ ನಾವು ಫೈರ್ ಆರ್ಮ್ ಇಂಜುರಿ ಅಂತ ಇಟ್ಕೊಳ್ಳಿ ಆಗಿದೆ ಅಂತ ಹೇಳುವ, ಬುಲೆಟ್ ಸಿಕ್ತು ಬಾಡಿ ಒಳಗೆ ಬುಲೆಟ್ ಸಿಕ್ಕಿದ ಕಾರಣ ಐಡೆಂಟಿಫೈ ಆಗದೆ ಹೇಗೆ ಮಾಡುದು? ಈಗ ಫ್ರಾಕ್ಚರ್ ಆಗಿದೆ, ಅವನಿಗೆ ಐಡೆಂಟಿಫಿಕೇಶನ್ ಆದ್ರೆ ಮಾತ್ರ ಅವನು ಫ್ರಾಕ್ಚರ್ ಆಗಿ ಇಂಪ್ಲಾಂಟ್ ಹಾಕಿದ್ರೆ ರಾಡ್ ಆಗ್ತಾರೆ ಅಂತ ಹೇಳ್ತಾರಲ್ಲ, ಆ ರಾಡ್ ಮೇಲೆ ಸಹ ಹುಡುಕ್ಬಹುದು ಯಾವ ಕಂಪ್ನಿದು, ಎಲ್ಲಿ ಹಾಕಿದ್ದು, ಎಲ್ಲಿ ಸೇಲ್ ಮಾಡಿದಂತ. ಇಟ್ಸ್ ಟಿಡಿಎಸ್ ಜಾಬ್. ಬಟ್ ಇವನ್ ಪೊಲೀಸ್ ಇನ್ವೆಸ್ಟಿಗೇಷನ್ ಅದನ್ನು ಹುಡುಕ್ತಾರೆ. ಬಟ್ ಐಡೆಂಟಿಫಿಕೇಶನ್ ಇಸ್ ಪ್ಯಾರಮೌಂಟ್. ಐಡೆಂಟಿಫಿಕೇಶನ್ ಆದ್ರೆ ಮಾತ್ರ. ಶವವನ್ನ ಹೂತಿಟ್ಟಂತ ಪ್ರಕರಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸತ್ಯದ ಅನಾವರಣ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಅತಿ ಮಹತ್ವದ ದಾಖಲೆ ಈಗ ಲಭ್ಯ ಆಗಿದೆ. ದೇವಸ್ಥಾನದ ಪರ ಇರುವವರಿಂದ ಮತ್ತೊಂದು ಬಲವಾದ ವಾದವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ವಿರೋಧ ಇರುವಂತವರು ಸಾಕಷ್ಟು ವಾದವನ್ನ ಮಾಡ್ತಾ ಇದ್ದಾರೆ. ಅದನ್ನ ನೀವು ಈಗಾಗಲೇ ಕೇಳಿಸ್ಕೊಂಡಿದ್ದೀರಾ. ಆದ್ರೆ 2005ರಲ್ಲಿ ಬೆಳ್ತಂಗಡಿ ಠಾಣಾಧಿಕಾರಿಗಳಿಗೆ ಬರೆದಂತ ಪತ್ರ ಒಂದು ಈಗ ಲಭ್ಯ ಆಗಿದೆ. ಒಂದು ಅಪರಿಚಿತ ಶವದ ವಿಲೇವಾರಿಯ ಕುರಿತಂತೆ ಪೊಲೀಸರಿಗೆ ಬರೆದಿರುವಂತಹ ಪತ್ರ. ಪೊಲೀಸರು ಒಂದು ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಬರೆದವ್ರು ಯಾರು? ಯಾಕೆ ಬರೆದ್ರು? ಅವರೇ ಯಾಕೆ ಬರೆದ್ರು? ಈ ಪ್ರಕರಣದಲ್ಲಿ ಬೇರೆ ಯಾರು ಬರೀಬಹುದಿತ್ತು? ಎಲ್ಲಾ ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟುಕೊಳ್ತಾ ಇದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಪತ್ರ, ಇದು ಪತ್ರದ ಕಾಪಿ. 2005ರಲ್ಲಿ ಬರೆದಿರುವಂತಹ ಒಂದು ಪತ್ರ. ಆ ಪತ್ರದಲ್ಲಿ ಇರುವಂತಹ ವಿಚಾರ ಅಂತಂದ್ರೆ, ಒಂದು ಶವ ಸಿಕ್ಕಿದೆ, ಆ ಶವವನ್ನ ಹೂಳೋದ್ರ ಬಗ್ಗೆ, ಅದಕ್ಕೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಏನು ಖರ್ಚು ವೆಚ್ಚಗಳಾಗುತ್ತೆ ಅದನ್ನ ಕೊಡಬೇಕು ಅನ್ನುವಂಥದ್ದನ್ನ ಬರೆದಿರುವಂತಹ ಪತ್ರ ಅದು. ಇನ್ನು ಈ ಶವ ಹುಟ್ಟಿಟ್ಟಂತ ಪ್ರಕರಣದ ನಿಗೂಢ ವ್ಯಕ್ತಿಯೇ ಬರೆದಿರುವಂತಹ ಪತ್ರ ಇದು, ಬೇರೆ ಯಾರು ಅಲ್ಲ. ಮಾಸ್ಕ್ ಮ್ಯಾನ್, ಈಗಾಗಲೇ ಮುಸುಕುದಾರಿ ಕಾಣಿಸ್ಕೊಂಡಿದ್ದಾನಲ್ಲ, ಆತ ಬರೆದಿರುವಂತಹ ಪತ್ರ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆತ ಯಾಕೆ ಪತ್ರ ಬರೆದ? ಅಪರಿಚಿತ ಶವದ ಅಂತ್ಯ ಸಂಸ್ಕಾರ ಮಾಡಿದ್ದು ಕೂಡ ಇದೇ ನಿಗೂಢ ವ್ಯಕ್ತಿ. ಅದರ ಖರ್ಚು 500 ರೂಪಾಯಿ ಕೊಡಿಸುವಂತೆ ಪತ್ರವನ್ನ ಬರೆದಿದ್ದಾನೆ. 14/6/2005ರಂದು ಬೆಳ್ತಂಗಡಿ ಠಾಣಾಧಿಕಾರಿಗೆ ಬರೆದಿರುವಂತಹ ಪತ್ರ ಲಭ್ಯ ಆಗಿದೆ. ಸ್ನಾನಘಟ್ಟದಲ್ಲಿರುವಂತಹ ಅಪರಿಚಿತ ಶವದ ಬಗ್ಗೆ ಪತ್ರ ಬರೆದಿರೋದು. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ. ಠಾಣಾಧಿಕಾರಿಗೆ ಸಂಬೋಧಿಸಿ ಬರೆದಿರುವಂತಹ ಪತ್ರ. ಮಾನ್ಯರೇ, ಏನಾಗಿದೆ? ಅಪರಿಚಿತ ಗಂಡಸಿನ ಶವ ಒಂದು ಸಿಕ್ಕಿದೆ. ಅದಕ್ಕೆ ಅಂತ್ಯ ಸಂಸ್ಕಾರಕ್ಕೆ 500 ರೂಪಾಯಿ ಖರ್ಚಾಗಿದೆ. ಆ ತಗುಲಿದ ಖರ್ಚನ್ನ ಪಂಚಾಯತ್ ವತಿಯಿಂದ ನನಗೆ ಕೊಡಿಸಬೇಕು. ಆ ಅಂತಿಮ ಸಂಸ್ಕಾರವನ್ನ ಅಪರಿಚಿತ ಶವ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಮಾಡಲಾಗಿದೆ. ಹಾಗಾಗಿ ನನಗೆ ಇದನ್ನ ಕೊಡಿಸಬೇಕು ಅನ್ನುವಂಥದ್ದನ್ನ ಬರೆದಿರುವಂತಹ ಪತ್ರ ಈಗ ಲಭ್ಯ ಆಗಿದೆ. ಇದು ಬರೆದಿರೋದು ಯಾರು? ಅದೇ ನಿಗೂಢ ವ್ಯಕ್ತಿ. ನಿಗೂಢ ವ್ಯಕ್ತಿ ಬರೆದಿರುವಂತಹ ಪತ್ರ ಅದು.